ಇವತ್ತು ಕೋರ್ಟಲ್ಲಿ. ಕಾರಣ ಸವಲತ್ತುಗಳನ್ನು ಕೇಳಿದ್ದು ರಿಜೆಕ್ಟ್ ಆಗಿದೆ. ಇಲ್ಲ, ಕೊಡೋದಕ್ಕಾಗಲ್ಲ. ಒಬ್ಬ ಅಂಡರ್ ಟ್ರಯಲ್ ಪ್ರಿಸ್ನರ್, ಒಬ್ಬ ವಿಚಾರಣಾಧೀನ ಕೈದಿಗೆ ಏನು ಸಿಗಬೇಕೋ ಜೈಲಿನ ಕೈಪಿಡಿ ಪ್ರಕಾರ ಅಷ್ಟೇ ಸಿಗೋದು. ಮತ್ತು ಕ್ವಾರಂಟೈನ್ ಸೆಲ್ಲಿಂದ ಜನರಲ್ಗೆ ನನ್ನನ್ನು ಮೂವ್ ಮಾಡಿ ಅಂತ ಏನು ಕೇಳ್ಕೊಂಡಿದ್ದಾರೆ, ಆ ವಿಚಾರದಲ್ಲೂ ಕೂಡ ನಿರ್ಧಾರ ತೆಗೆದುಕೊಳ್ಳಬೇಕಾಗಿರೋದು ಜೈಲಿನ ಅಧಿಕಾರಿಗಳು. ಜೈಲಿನ ಅಧಿಕಾರಿಗಳು ಏನು ನಿರ್ಧಾರ ತೆಗೆದುಕೊಳ್ತಾರೋ ಅದರಂತೆ ಅಂತ ಹೇಳೋ ಮುಖಾಂತರ ಚೆಂಡು ಜೈಲಿನ ಅಧಿಕಾರಿಯ ಅಂಗಳದಲ್ಲಿದೆ, ಜೈಲಿನ ಅಧಿಕಾರಿಗಳ ಅಂಗಳದಲ್ಲಿದೆ. ಸೊ ಅಲ್ಲಿಗೆ ಕ್ಲಿಯರ್ ಮೆಸೇಜ್ ಕೋರ್ಟ್ ಕೊಟ್ಟಿರೋದು, ಒಬ್ಬ ವಿಚಾರಣಾಧೀನ ಕೈದಿಗೆ, ಅದು ದರ್ಶನ್ ಇರಲಿ ಯಾರೇ ಇರಲಿ, ಜೈಲಲ್ಲಿ ಏನು ಸಿಗಬೇಕೋ ಅಷ್ಟೇ ಸಿಗಬೇಕು. ಅದನ್ನು ಹೊರತುಪಡಿಸಿ ಬೇರೆ ಸವಲತ್ತುಗಳನ್ನು ಪಡೆಯೋದಕ್ಕೆ ಅವಕಾಶ ಇಲ್ಲ. ಜೈಲಿನ ಕೈಪಿಡಿ ಪ್ರಕಾರ ಇಂಥದ್ದನ್ನು ಕೊಡಬಹುದು ಅಂತಿದ್ರೆ ಇಂಥದ್ದನ್ನು ಕೊಡಬಹುದು. ಅಂಥದ್ದು ಸಿಗದೇ ಇದ್ರೆ, ಜೈಲಿನ ಕೈಪಿಡಿಯ ಪ್ರಕಾರ ಸಿಗದೇ ಇದ್ರೆ ಆಗ ಪ್ರಶ್ನೆ ಮಾಡಬಹುದು, ಅರ್ಜಿ ಹಾಕಬಹುದು. ಸೊ ಈ ಕೇಸಲ್ಲೂ ಹಾಗೆ ಆಯಿತು. ಜೈಲು ಸೂಚನೆಯ ಕೊಟ್ಟ ನಂತರವೂ ಕೂಡ ಇಲ್ಲ, ನನಗೆ ಸಿಗ್ತಿಲ್ಲ, ಜೈಲಿನ ಅಧಿಕಾರಿಗಳು ನನಗೆ ಸವಲತ್ತುಗಳನ್ನು ಕೊಟ್ಟಿಲ್ಲ ಅಂತ ಕೋರ್ಟ್ ಮೆಟ್ಟಿಲೇರಿದ್ರು ದರ್ಶನ್ ಪರ ವಕೀಲರು. ಆದರೆ ಕಾನೂನು ಸೇವಾ ಪ್ರಾಧಿಕಾರ ಜೈಲಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಏನು ಸಿಗಬೇಕಿತ್ತೋ ಅದು ಸಿಕ್ತಿತ್ತು ದರ್ಶನ್ಗೆ ಅನ್ನೋದು ಅಲ್ಲಿ ಕಂಡುಕೊಂಡಂತ ವಿಚಾರ. ಅದು ಅದೇ ರಿಪೋರ್ಟು ಕೋರ್ಟಿಗೂ ಸಬ್ಮಿಟ್ ಆಯಿತು. ಆ ರಿಪೋರ್ಟ್ನ ಆಧಾರದ ಮೇಲೆ ಒಂದಿಷ್ಟು ಸೂಚನೆಯನ್ನು ಕೊಟ್ಟಿದೆ. ಅಲ್ಲಿಗೆ ಜೈಲಿನ ಅಧಿಕಾರಿಗಳ ವಿವೇಚನೆ, ಜೈಲಿನ ಅಧಿಕಾರಿಗಳು ಏನನ್ನು ಕೊಡಬೇಕು ಅಂತ ಬಯಸ್ತಾರೋ ಅದು ಸಿಗತ್ತೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.